ಶೆಟ್ಟರ್ ಹಾದಿಯಲ್ಲಿ ಸವದಿ ಕೂಡ ಬಿಜೆಪಿಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ನಿನ್ನೆಯಿಂದ ಹುಟ್ಟುಹಾಕೊಂಡಿದೆ. ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶೆಟ್ಟರ್ ಹಾದಿಯಲ್ಲಿ ಬಿಜೆಪಿಗೆ ಸವದಿ ಕೂಡ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರತಿಕ್ರಿಯಿಸಿದ್ದಾರೆ. ದೈಹಿಕವಾಗಿ ಕಾಂಗ್ರೆಸ್ನಲ್ಲಿ ಇದ್ರೂ ಮಾನಸಿಕವಾಗಿ ಅವರು ಬಿಜೆಪಿಯಲ್ಲೇ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಹಿರಿಯರಿದ್ದಾರೆ. ನಾವು ಯಾರ ಹಿಂದೆಯೂ ಕೂಡ ಹೋಗಿಲ್ಲ. ತಾವಾಗೇ ಯಾರಾದರೂ ಬಂದರೂ ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ನವರು ಮೊದಲು ಅಲ್ಲಿರುವವರನ್ನ ಉಳಿಸ್ಕೊಳ್ಳಿ, ಇರುವ ಶಾಸಕರನ್ನ ನೀವು ಮೊದಲು ಕಾಪಾಡಿಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಜಯೇಂದ್ರ. ಲಕ್ಷ್ಮಣ ಸವದಿ ಅವರು ಹಿರಿಯರಿದ್ದಾರೆ. ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು. ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ಲಕ್ಷ್ಮಣ ಸವದಿ ಅವರು ಹಿರಿಯರಿದ್ದಾರೆ. ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು. ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ನಾವಾಗಿ ನಾವೇ ಯಾರ ಹಿಂದೆಯೂ ಹೋಗಿಲ್ಲ. ಅವರಾಗಿ ಪಕ್ಷಕ್ಕೆ ಬರ್ತಾರೆ ಅಂತ ಅಂದ್ರೆ ಯಾರನ್ನು ಕೂಡ ನಾವು ತಿರಸ್ಕಾರವನ್ನ ಮಾಡಲ್ಲ. ಸ್ವಾಗತ ಮಾಡೋ ಮೂಲಕವಾಗಿ ಅವ್ರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ತೀವಿ. ಅದರಂತೆ ಸವದಿ ಅವರು ಕೂಡ ಹಿರಿಯರಿದ್ದಾರೆ. ಅವರ ಒಂದು ಇಡೀ ಮನಸ್ಸು ಬಿಜೆಪಿಯಲ್ಲೇ ಇದೆ. ದೈಹಿಕವಾಗಿ ಮಾತ್ರ ಅವರು ಕಾಂಗ್ರೆಸ್ನೊಟ್ಟಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಕಾಲ ಹೇಗೆ ಬದಲಾಗುತ್ತೆ ಅದೆಲ್ಲದಕ್ಕೂ ಕೂಡ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನ ನೋಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ತಮ್ಮವರನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಪ್ರಯತ್ನಗಳನ್ನ ನಡೆಸಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶೆಟ್ಟರ್ ನಂತರದಲ್ಲಿ ಮುಂದೆ ಹಲವಾರು ನಾಯಕರು ಈಗ ಬಿಜೆಪಿ ಕಡೆಗೆ ಬರ್ತಾರೆ ಅನ್ನುವಂತಹ ಹಿಂಟನ್ನ ವಿಜಯೇಂದ್ರ ಅವರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಈ ಹಿಂದೆಲ್ಲ ಕಾಂಗ್ರೆಸ್ ಈ ಹೇಳಿಕೆಗಳನ್ನ ಕೊಡ್ತಾ ಇತ್ತು. ಬಹಳಷ್ಟು ಜನ ಬಿಜೆಪಿ ತೊರೆದು ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನ 36 ಶಾಸಕರ ಸುಭದ್ರ ಸರ್ಕಾರ ಇಲ್ಲಿದೆ ಮತ್ತು ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಗೊಂದಲಗಳನ್ನ ತ್ಯಜಿಸಿ ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಿತ್ತು. ಈಗ ಆ ಸರದಿ ಬಿಜೆಪಿ ಪಾಲಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಶೆಟ್ಟರ್ ಅವರ ಬಂದ ನಂತರದಲ್ಲಿ.